ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು ಅನ್ಕೊಂಡಂಗ ನಮ್ಮ RCB ಕಪ್ ಹೊಡೆದ ಬಿಡ್ತು ನೋಡ್ರಿ. ನಾವು ನಮ್ಮ ಮನ್ಯಾಗ ಬಿಗ್ ಸ್ಕ್ರೀನ್ ಹಾಕಿ DJ ಹಚ್ಚಿ ನೋಡಿವ್ರಿ ಮ್ಯಾಚ್. ಆದರೂ ಅದು ಏನು ಥ್ರಿಲ್ಲಿಂಗ್ ಇರ್ತೈತೆ ಅಂದ್ಕೊಂಡಿದ್ವಿ, ಅದೇನು ಅಷ್ಟು ಅನಿಸಲಿಲ್ಲ. ಹಂಗಂದ್ರೆ ಯಾಕಂದ್ರೆ ನಮ್ಮದು RCB ಬೌಲಿಂಗ್ ಅಷ್ಟು ಡೇಂಜರ್ ಮಾಡಿದ್ರು. ಬ್ಯಾಟಿಂಗ್ ಅಂತ ಹೇಳ್ಬೇಕಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಬಿಡ್ತಾರನ್ರಿ, ಚೇಸ್ ಹತ್ತ ಬಂದ್ರೆ ಬಿಡಂಗಿಲ್ಲ. ಹೊಡೆದ್ರಿ, ಫಿನಿಶಿಂಗ್ ಅವರ ಮಾಡಿದ್ರು, ಓಪನರ್ ಅವರ ಫಿನಿಶಿಂಗ್ ಅವರ. ಫೈನಲ್ ಕಪ್ ಹೊಡೆದ್ರು, ಸೆಲೆಬ್ರೇಷನ್ ಮಾಡಿದ್ವಿ. ಮತ್ತು ನಾವು ಅಂದ್ಕೊಂಡಂಗೆ ಕಪ್ ಹೆಚ್ಚಿದ್ದಕ್ಕೆ ಬಬ್ಲಾದಿ ಸದಾಶಿವಮೂರ್ತಿಯಾಗ ಹೊಂಟಿವಿ ನೋಡ್ರಿ. RCB ಸೆಕೆಂಡ್ ಟ್ರೋಫಿ ಹೊಡೆದಿದ್ದು ಭಾಳ ಖುಷಿ ಆಯ್ತು ನೋಡ್ರಿ. ನಮ್ಮ ಊರ ಬಬಲೇಶ್ವರದಿಂದ ಬಬ್ಲಾದಿಗೆ ಹೊಂಟಿದ್ದು ನೋಡ್ರಿ. ಅದು ಒಂದು ಏನಿಲ್ಲ ಅಂದರೂ 27-30 ಕಿಲೋಮೀಟ್ರ್ ಐತೆ ನೋಡ್ರಿ. ನಾ ಬಬಲೇಶ್ವರದಿಂದ ಬಬ್ಲಾದಿ ಹೋಗುವಾಗ ಹಲಗನಿ, ಗುಣದಾಳ, ಕಂಬಾಗಿ ಊರ ಹತ್ತಾವ ನೋಡ್ರಿ. ಹಂಗೆ ಹಲಗನಿ, ಗುಣದಾಳ, ಕಂಬಾಗಿ ಯಾವ್ಯಾವ ಊರಿನವ್ರು ಅದ್ರಿ ನೀವು ಕಾಮೆಂಟ್ ಮಾಡಿರಿ. ಕಂಬಾಗಿಯಿಂದ ಬಬ್ಲಾದಿಗೆ ಹೋಗೋ ರೋಡ್ ಮಸ್ತ್ ಐತ್ ನೋಡ್ರಿ. ಇಲ್ಲೇ ನೋಡ್ರಿ ಬಂತು ನೋಡ್ರಿ, ರೈಟ್ ಸೈಡ್ ಬಬಲಾದಿ ಸದಾಶಿವಮೂರ್ತಿ ಗುಡಿ ಕ್ರಾಸ್. ಇಲ್ಲೇ ಹೊಳ್ಬೇಕು ನೋಡ್ರಿ ನಾವು. ಇಲ್ಲಿಂದ ಅದು ರೋಡ್ ಚಲೋನ ಐತ್ರಿ. ಅಂತೂ ಬೆಂಕಿ ಬಬಲಾದಿ ಬಂದೇ ಬಿಟ್ಟೆ ನೋಡ್ರಿ. ಸದಾಶಿವಮೂರ್ತಿ ದರ್ಶನ ಆಗೇ ಬಿಡ್ತು ನೋಡ್ರಿ. ಫಸ್ಟಿಗೆ ನಾನು ಅಲ್ಲಿಗೆ ಹೋಗಿ ಕಾಯಿ, ಕರ್ಪೂರ, ಊದಿನ ಕಡ್ಡಿ ಮತ್ತು ತೀರ್ಥ ತೊಗೊಂಡ್ರೊಳಗೆ ಹೋಗೇ ಬಿಟ್ಟೆ ನೋಡ್ರಿ. ಒಳಗೆ ಹೋದ್ರಪ್ಲೆ ಖುಷಿ ಆಯ್ತು ರೀ. ಇವತ್ತು ಸೋಮವಾರ ರೀ, ಮತ್ತು ಮಂದಿನೂ ಭಾಳ ಇರಲಿಲ್ಲ ರೀ. ಸ್ಟಾರ್ಟಿಂಗ್ ಬೆಳಗ್ಗೆ ಬೇಗನೆ ಹೋಗಿನಿ ರೀ. ಅದೇ 9 ಗಂಟೆ ಆದರೆ ಏನು ಫುಲ್ಲು ಮಳೆ ಇರತ್ತೆ ರೀ. ಒಳಗೆ ಕ್ಯಾಮ್ರಾ ಅಲ್ಲೂ ಇರಲಿಲ್ಲ ರೀ, ಆದರೂ ಇಷ್ಟು ಕವರ್ ಮಾಡೀನಿ ರೀ. ಮತ್ತು ನಾವು ಅಲ್ಲೇ ಗದಿಗೆ ಅಂತಲ್ಲಿ ನಿಂತು ಫೋಟೋ ಹೊಡ್ಕೊಂಡಿವ್ರಿ. ಒಳಗೆಲ್ಲ ಹಿಂಗೈತೆ ನೋಡ್ರಿ. ದೇವ್ರ ದರ್ಶನ ಪಡ್ಕೊಂಡು ಕಾಯಿ ಹೊಡ್ಕೊಂಡು ಮತ್ತು ಅಲ್ಲಿ ಅಂಬಲಿ ಇತ್ತು ರೀ, ಅಂಬಲಿ ಕುಡ್ದು ಬಂದಿ ನೋಡ್ರಿ. ನೀವು ಈ ಗುಡಿಗೆ ಮೊದಲು ಬಂದಿದ್ರ ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ. ನಿಮ್ಮ ಅನುಭವ ಹೇಳ್ಕೊಳ್ರಿ ಕಮೆಂಟ್ ಒಳಗೆ. ನಿಮಗೆ ಏನು ಬೇಕಾದಿಲ್ಲಿ ತೊಗೋಬೋದ್ರಿ. ವಿಭೂತಿ ಮತ್ತು ಕೈಯಾಗಿನ ಕಾಸಿದಾರ ಎಲ್ಲ ಸಿಗುತ್ತೆ ರೀ. ಮತ್ತು ನಾ ಅಲ್ಲಿಂದ ಸೀದಾ ಹೊಂಟ್ರಿ ಬಬಲೇಶ್ವರಕ್ಕೆ. ಮುತ್ತನ ದರ್ಶನ ಮಾಡಿ ಫುಲ್ ಖುಷಿ ಆಯ್ತು ರೀ. ನಾ ಅಲ್ಲಿಂದ ಸೀದಾ ನಮ್ಮ ಊರಿಗೆ ಹೊಂಟರಿ. ಹೋಗುವಾಗ ನನಗೆ ಹಂಗೆ ನಮ್ಮ ಹಲಗನಿ ಹನುಮಂತ ದೇವ್ರ ನೆನಪಾಯ್ತು ರೀ. ಹಲಗನಿ ಮಾರುತೇಶ್ವರ. ಮತ್ತು ಅಲ್ಲಿ ಯಾಕೆ ಹೋಗಬಾರ್ದು ಅಂತ ತಲೆಯಾಗ ಬಂತು ರೀ. ಲೆಟ್ಸ್ ಗೋ ಅಂತೇಳಿ
ಹಲಗನಿಗೆ ಗಾಡಿ ಹೊಡೆದರಿ. ಹಲಗನೇಶ್ವರಗೆ ಹೋದಿರಿ. ಇದ ನೋಡ್ರಿ ನಮ್ಮ ಹಲಗನೇಶ್ವರ ಮಾರುತೇಶ್ವರ ದೇವಸ್ಥಾನ ರೀ. ಹಿಂಗೈತೆ ನೋಡ್ರಿ ಒಳಗೆ. ನೋಡ್ರಿ ಇದು ಎಂಟ್ರೆನ್ಸ್ ರೀ. ನಾವು ಇಲ್ಲಿಂದ ಹಿಂಗ ಒಳಗೆ ಹೋಗ್ಬೋದ್ರಿ. ಗುಡಿ ಅಂತೂ ದೊಡ್ಡದೈತ್ರಿ. ಹಂಗ ಒಳಗೆ ಹೋಗಿ ದೇವ್ರ ದರ್ಶನ ಪಡ್ಕೊಂಡ್ರಿ. ಹಂಗ ಸ್ವಲ್ಪ ಕುಂತು ಮತ್ತು ಅಲ್ಲಿಂದ ತೀರ್ಥ ತಗೊಂಡು ಮತ್ತೆ ಹೋದ್ವಿ ರೀ. ಮತ್ತು ಸೀದಾ ನಮ್ಮ ಬಬಲೇಶ್ವರಕ್ಕೆ ಹೋದೆ. ಹಂಗೆ ಮನೆ ಕಡೆ ಹೊಂಟರಿ. ಅವಾಗ ಪೆಟ್ರೋಲ್ ಹಾಕ್ಸ್ಬೇಕಂತ ತಲೆಗೆ ಬಂತು ರೀ. ಕೇಳ್ತೀನಿ ರೀ, ಪೆಟ್ರೋಲ್ 111 ರೂಪಾಯಿಗೆ ಲೀಟ್ರ್ ಆಗಿತ್ತು ರೀ. ಹೋದ್ರೆ ಹೋಗ್ಲಿ ಅಂತ ಒಂದು 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೆ ನೋಡ್ರಿ. ಇದಾಗಿತ್ತು ರೀ ನಂದು ಇವತ್ತಿನ ವಿಡಿಯೋಕ್ಕೆ ಲೈಕ್, ಕಾಮೆಂಟ್, ಶೇರ್ ಮಾಡೋದು ಮರಿಬೇಡ್ರಿ.